ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ವೀಕ್ಷಕರೇ, ನಿಮಗೆಲ್ಲ ನೆನಪಿರಬಹುದು, ಕಳೆದ ಕೆಲ ದಿನಗಳ ಹಿಂದೆ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟದ್ದ ಏರ್ ಇಂಡಿಯಾದ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ಟೇಕ್ ಆಫ್ ಆಗಿ ಕೆಲವೇ ಕ್ಷಣಗಳಲ್ಲಿ ನೆಲಕ್ಕಪ್ಪಳಿಸಿ ವಿಮಾನದಲ್ಲಿದ್ದ ಬಹುತೇಕರು, ಒಬ್ಬ ಪ್ಯಾಸೆಂಜರನ್ನು ಬಿಟ್ಟರೆ ಬಹುತೇಕರು ಸಾವನ್ನಪ್ಪಿದ ದಾರುಣ ಘಟನೆ. ಈ ಘಟನೆ ಅಂದರೆ ಈ ವಿಮಾನ ಘಟನೆಯಲ್ಲಿ ಹೋಗಿ ಮೆಡಿಕಲ್ ಕಾಲೇಜ್ನ ಮೇಲೆ ಅಪ್ಪಳಿಸಿದ ಪರಿಣಾಮ ಮೆಡಿಕಲ್ ಕಾಲೇಜ್ನ ಕೆಲ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ರು. ಇನ್ನು ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುವ ವಿಮಾನ. ಅದರಲ್ಲೂ ಅದರ ಕಾಕ್ಪಿಟ್ ಹಾಗೆ ಎಂಜಿನ್ ವ್ಯವಸ್ಥೆ ಇಡೀ ಬೋಯಿಂಗ್ ಏರ್ಲೈನ್ಸ್ನಲ್ಲೇನೆ ಈ 787 ಡ್ರೀಮ್ ಲೈನರಲ್ಲಿ ಅತ್ಯಂತ ಹೈ ಟೆಕ್ನಾಲಜಿಯ ವ್ಯವಸ್ಥೆಗಳಿದೆ ಅನ್ನೋದು ಗೊತ್ತಿರೋ ವಿಚಾರವೇ. ಆದರೆ ಇಷ್ಟೆಲ್ಲ ಹೈ ಟೆಕ್ನಾಲಜಿ ವ್ಯವಸ್ಥೆ ಇದ್ದಾಗ್ಯೂ ಕೂಡ ಟೇಕ್ ಆಫ್ ಆಗಿ ಕೆಲವೇ ಕ್ಷಣಗಳಲ್ಲಿ ವಿಮಾನ ನೆಲಕ್ಕಪ್ಪಳಿಸಿದ ಹೇಗೆ? ಇದರ ಕಾರಣ ಹುಡುಕುವ ಪ್ರಯತ್ನ ನಿರಂತರವಾಗಿ ಆಗ್ತಲೇ ಇದೆ. ಈ ತನಿಖೆ ಸಾಗಿದಂತೆಲ್ಲ ಆ ಕಾಕ್ಪಿಟ್ನ ಆಡಿಯೋವನ್ನು ರಿಟ್ರೀವಲ್ ಮಾಡಿಕೊಂಡಾಗ, ಅಂದರೆ ಪೈಲಟ್ಗಳು ಕೂರುವ ಜಾಗದಲ್ಲಿ ಇದ್ದ ಆ ಆಡಿಯೋವನ್ನು ಸಂಗ್ರಹ ಮಾಡಿ ಕೇಳಿಸ್ಕೊಂಡಾಗ ಅಲ್ಲಿ ಒಬ್ಬ ಪೈಲಟ್ ಮತ್ತೊಬ್ಬ ಪೈಲಟ್ನ ಜೊತೆಯಲ್ಲಿ ಮಾತನಾಡ್ತಾ ಇದ್ದ ಸಂಗತಿ ಬೆಳಕಿಗೆ ಬಂತು. ವೈ ಡಿಡ್ ಯು ಕಟ್ ಆಫ್ ಅನ್ನೋ ಪದವನ್ನು ಒಬ್ಬ ಪೈಲಟ್ ಮತ್ತೊಬ್ಬನಿಗೆ ಕೇಳಿರೋದು, ಐ ಡಿಂಟ್ ಡೂ ಎನಿಥಿಂಗ್ ಅಂತ ಹೇಳಿ ಮತ್ತೊಬ್ಬ ಪೈಲಟ್ ಅದಕ್ಕೆ ಉತ್ತರ ಕೊಟ್ಟಿರೋದು, ಇದು ಬೆಳಕಿಗೆ ಬಂದದ್ದು. ಅನ್ಫಾರ್ಚುನೇಟ್ಲಿ ಹೈ ಎಂಡ್ ವಿಮಾನವಾಗಿದ್ರೂ ಕೂಡ ಬೋಯಿಂಗ್ 787 ಡ್ರೀಮ್ ಲೈನರ್ನಲ್ಲಿ ಕಾಕ್ಪಿಟ್ನಲ್ಲಿ ಕ್ಯಾಮ್ರಾ ಇಲ್ಲದ ಕಾರಣ ಯಾರು ಯಾವ ಮಾತನ್ನ ಯಾರಿಗೆ ಹೇಳಿದ್ದು, ಆ್ಯಕ್ಚುಲಿ ಈ ಅಪಘಾತ ಆಗೋಕೆ ಕೆಲವೇ ಕ್ಷಣಗಳ ಹಿಂದೆ ಇಬ್ಬರು ಪೈಲಟ್ಗಳ ನಡುವೆ ನಡೆದ ಸಂಭಾಷಣೆ ಯಾವ ಸ್ವರೂಪದ್ದಾಗಿತ್ತು ಅನ್ನೋದರ ನಿಖರ ಮಾಹಿತಿ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಇನ್ನು ವೀಕ್ಷಕರೇ, ತನಿಖೆ ನಡೀತಾ ಇರಬೇಕಾದ್ರೆ ಡ್ಯುಯಲ್ ಇಂಜಿನ್ ವಿಮಾನದ 2 ಇಂಜಿನ್ಗಳಿಗೆ ಫ್ಯೂಯಲ್ ಸಪ್ಲೈ ಆಗೋದು ಕಟ್ ಆಫ್ ಆಗಿದೆ ಅನ್ನೋದು ತನಿಖೆಯ ಪ್ರಾಥಮಿಕ ಹಂತದಲ್ಲೇನೆ ಬೆಳಕಿಗೆ ಬಂದಿತ್ತು. ಇನ್ನು ಈ ಫ್ಯೂಯಲ್ ಸ್ವಿಚ್ಗಳು ಕಟ್ ಆಫ್ ಆಗಬೇಕು ಅಂದರೆ ಅದು ಸುಲಭದ ಮಾತು ಕೂಡ ಅಲ್ಲ. ಬೈ ಮಿಸ್ಟೇಕ್ ಆಗಿ ಏನೋ ಪೈಲಟ್ಗಳು ಯಾವುದೋ ಒಂದು ಸ್ವಿಚ್ನ ಮುಟ್ಲಿಕ್ಕೆ ಹೋಗಿ ಮತ್ತೊಂದು ಫ್ಯೂಯಲ್ ಸ್ವಿಚ್ಚನ್ನು ಮುಟ್ಟಿ ಕಟ್ ಆಫ್ ಆಗಿದೆ, ಹೀಗಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅನೇಕ ಮಾಧ್ಯಮಗಳು, ಸ್ಥಳೀಯದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ಪ್ರಕರಣ ಆದ ನಂತರದಲ್ಲಿ ಬೋಯಿಂಗ್ ವಿಮಾನದ್ದೇ ಇತರೆ ಪೈಲಟ್ಗಳನ್ನು ಮಾತನಾಡಿಸಿದ್ದಾರೆ. ಹಾಗೆಯೇ ಈ ಟೆಕ್ನಾಲಜಿಯನ್ನು ಗೊತ್ತಿರುವವರಿಗೆ, ಅಂದರೆ ಏರ್ಕ್ರಾಫ್ಟ್ನ ಟೆಕ್ನಾಲಜಿಯನ್ನು ಗೊತ್ತಿರುವವರಿಗೆ ಅನೇಕರನ್ನ ಮಾತನಾಡಿಸಿದ್ದಾರೆ. ಬಹುತೇಕರು ಹೇಳೋದು ಇಷ್ಟೇನೆ, ಅಚಾನಕ್ ಆಗಿ ಬೈ ಮಿಸ್ಟೇಕ್ ಆಗಿ ಈ ಫ್ಯೂಯಲ್ ಸ್ವಿಚ್ಗಳನ್ನು ಆಫ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಪ್ರೊಟೆಕ್ಟೆಡ್ ಇರುತ್ತೆ ಇದು. ಹೀಗಾಗಿ ಯಾವ ಕಾರಣಕ್ಕೆ ಫ್ಯೂಯಲ್ ಸ್ವಿಚ್ಗಳು ಕಟ್ ಆಫ್ ಆಯಿತು, ಯಾವ ಕಾರಣಕ್ಕೆ ಈ ಎಂಜಿನ್ಗಳಿಗೆ ಫ್ಯೂಯಲ್ ಸಪ್ಲೈ ನಿಂತು ಹೋಯಿತು, ಯಾವ ಕಾರಣಕ್ಕೆ 2 ಎಂಜಿನ್ಗಳು ಏಕಕಾಲದಲ್ಲಿ ಕಾರ್ಯನಿರ್ವಹಿಸೋದನ್ನು ನಿಲ್ಲಿಸ್ತು ಅನ್ನೋದು ಯಕ್ಷ ಪ್ರಶ್ನೆಯೇ ಆಗಿದೆ. ಈ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳೇಬೇಕಾದ ಅನಿವಾರ್ಯತೆ ಇದೆ. ತನಿಖೆ ಕೂಡ ನಡೀತಾ ಇದೆ. ಈ ತನಿಖೆ ಸಂದರ್ಭದಲ್ಲಿ ಇದೀಗ ಮತ್ತೊಂದು ಅಚ್ಚರಿಯ ಹಾಗೆ ಶಾಕಿಂಗ್ ಅನ್ನೋ ಆಯಾಮ ಹೊರಗೆ ಬರ್ತಾ ಇದೆ, ಚರ್ಚೆಯಲ್ಲಿದೆ. ಅದೇನು ಅಂದರೆ, ಈ ಇಬ್ಬರು ಪೈಲಟ್ಗಳ ಪೈಕಿ ಓರ್ವ ಪೈಲಟ್ ಕ್ಯಾಪ್ಟನ್ ಸುಮಿತ್ ಸಬ್ರವಾಲ್ ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಇದೀಗ ಚರ್ಚೆ ಪ್ರಾರಂಭ ಆಗಿದೆ. ಯಾಕಾಗಿ? ಈ ಪೈಲಟ್ ಅವರ ತಾಯಿ 2022ರಲ್ಲಿ ಸಾವನ್ನಪ್ಪಿರ್ತಾರೆ. ವಯೋಸಹಜ ಸಮಸ್ಯೆ ಇರುತ್ತೆ, ಹೀಗಾಗಿ ಆಕೆ ಅಸುನೀಗಿರ್ತಾರೆ. ಆದರೆ ತಾಯಿಯನ್ನು ಕಳೆದುಕೊಂಡ ನಂತರದಲ್ಲಿ ಕ್ಯಾಪ್ಟನ್ ಸುಮಿತ್ ಅವರು ಬಹಳಾನೇ ನೊಂದುಕೊಂಡಿದ್ರು, ಡಿಪ್ರೆಷನ್ಗೆ ಹೋಗಿದ್ರು. ಹಾಗೆ ಕೆಲವೇ ದಿನಗಳ ಹಿಂದಷ್ಟೇ ತಾವು ಸ್ವಯಂ ನಿವೃತ್ತಿಯನ್ನು ಪಡೆದುಕೊಳ್ಳೋದಾಗಿ, ಅಂದರೆ VRS ಅನ್ನು ಪಡೆದುಕೊಳ್ಳೋದಾಗಿ ಮಾತನಾಡ್ತಾ ಇದ್ರು ಅನ್ನೋದರ ಬಗ್ಗೆ ಕೂಡ ಅವರ ಜೊತೆಯಲ್ಲಿ ಕೆಲಸ ಮಾಡಿದವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ತನಿಖೆ ಸಂದರ್ಭದಲ್ಲಿ ತಾಯಿಯನ್ನು ಕಳೆದುಕೊಂಡು ಅತೀವವಾದ ನೋವನ್ನು ಅನುಭವಿಸ್ತಾ ಇದ್ದ ಸುಮಿತ್ ಅವರು ಇನ್ ಕೇಸ್ ಏನಾದರೂ ಅಚಾತುರ್ಯ ಮಾಡಿಬಿಟ್ರಾ ಅನ್ನೋ ಅನುಮಾನ ಇದೀಗ ಕಾಡ್ತಾ ಇದೆ. ಈ ತನಿಖೆ ಸಂದರ್ಭದಲ್ಲಿ ಕೆಲವರಿಗೆ ಬಂದಿರೋ ಅನುಮಾನ ಅಂದರೆ, ತಾಯಿಯನ್ನು ಕಳೆದುಕೊಂಡ ದುಃಖದಲ್ಲಿದ್ದ ಕ್ಯಾಪ್ಟನ್ ಸುಮಿತ್ ಅವರು ಆತ್ಮಹತ್ಯೆ ಅಂತ ನಿರ್ಧಾರಕ್ಕೇನಾದರೂ ಚಿಂತಿಸ್ತಾ ಇದ್ರಾ, ಇನ್ ಕೇಸ್ ಅದರ ಭಾಗವಾಗಿಯೇ ತಾವು ಜೊತೆಗೆ ತಮ್ಮ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಎಲ್ಲರ ಸಾವಿಗೆ ಕಾರಣ ಆಗೋಗ್ಬಿಟ್ರಾ ಅನ್ನೋ ಅನುಮಾನ ಕೂಡ ಇದೆ. ಈ ಅನುಮಾನ ಯಾವಾಗ ವ್ಯಕ್ತವಾಯಿತೋ ಆಗ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಹಾಗೆ ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳು ಸುಮಿತ್ ಸಬರ್ವಾಲ್ ಅವರು ವಾಸ ಮಾಡ್ತಾ ಇದ್ದ ಮುಂಬೈನ ಮನೆಯ ಅಕ್ಕಪಕ್ಕದ ನಿವಾಸಿಗಳನ್ನು ಕೂಡ ಮಾತನಾಡಿಸಿದ್ದಾರೆ, ಅವರ ಮಾನಸಿಕ ಆರೋಗ್ಯದ ಸ್ಥಿತಿಗತಿಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡುವ ಸಲುವಾಗಿ. ಆಗ
ಬಹುತೇಕರು ಹೇಳಿದ್ದು ಹೌದು, ಸುಮಿತ್ ಅವ್ರ ತಾಯಿ ತೀರ್ಕೊಂಡ ನಂತರದಲ್ಲಿ ಬಹಳ ನೋವಲ್ಲಿದ್ದರು, ಡಿಪ್ರೆಷನ್ನಲ್ಲಿದ್ದರು. ಇನ್ಫ್ಯಾಕ್ಟ್ ಅವರಿಗೆ ವಯಸ್ಸಾದ ತಂದೆ ಕೂಡ ಇದ್ದಾರೆ. ತಂದೆ ಮಗ ಇಬ್ಬರೇನೇ ಈ ಮನೆಯಲ್ಲಿ ವಾಸವಾಗಿದ್ದರು. ಆದರೆ ಅವ್ರು ಹೆಚ್ಚಿಗೆ ಯಾರ ಹತ್ರನೂ ಮಾತನಾಡ್ತಾ ಇರಲಿಲ್ಲ. ಅವರು ಡ್ಯೂಟಿಯಲ್ಲಿ ಇಲ್ಲದ ಸಮಯದಲ್ಲಿ ಅವ್ರ ತಂದೆ ಜೊತೆಯಲ್ಲಿ ಆಗಾಗ ವಾಕಿಂಗ್ ಬರ್ತಾ ಇದ್ರು. ಆಗ ಮಾತ್ರ ಯಾರಾದರೂ ಎದುರುಗಡೆ ಸಿಕ್ಕಿದ್ರೆ ಸ್ಮೈಲ್ ಮಾಡ್ತಾ ಇದ್ರು ಅನ್ನೋದನ್ನು ಹೊರತುಪಡಿಸಿದ್ರೆ ಹೆಚ್ಚಿಗೆ ಮಾತನಾಡ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಅವ್ರ ತಂದೆಗೂ ಕೂಡ ಬಹಳಷ್ಟು ವಯಸ್ಸಾಗಿದೆ. ಇನ್ಫ್ಯಾಕ್ಟ್ ಸುಮಿತ್ ಸಬರ್ವಾಲ್ಗೆ ಅವ್ರಿಗೇನೆ 56 ವರ್ಷ. ಇವಾಗ ಕ್ಯಾಪ್ಟನ್ ಸುಮಿತ್ ಅವರಿಗೆ 56 ವರ್ಷ ಆಯಿತು. ಇನ್ನು 2 ವರ್ಷ ಕಳೆದಿದ್ದರೆ ಅವರೇನೆ ರಿಟೈರ್ಮೆಂಟ್ ಆಗ್ತಾ ಇದ್ರು. ಇನ್ನು ಅವ್ರ ತಂದೆ ಅಂತಂದರೆ ನೀವು ಅಂದಾಜು ಮಾಡಬಹುದು, ಅವರು ಕೂಡ ವಯೋವೃದ್ಧರೇ ಅಂತ ಹೇಳಿ. ನೆರೆಹೊರೆಯಲ್ಲಿ ಒಂದಿಬ್ರು ಮಾತನಾಡಿಸಿ ಪ್ರಯತ್ನ ಮಾಡಿದ್ರಂತೆ ಸುಮಿತ್ ಅವರಿಗೆ, ನಿಮ್ಮ ತಂದೆಯನ್ನು ಒಬ್ಬರನ್ನೇ ಬಿಟ್ಟು ಹೋಗ್ತೀರಿ ನೀವು ಡ್ಯೂಟಿಗೆ, ಆದರೆ ಈ ವಯಸ್ಸಿನಲ್ಲಿ ಒಬ್ಬರನ್ನೇ ಬಿಟ್ಟು ಹೋಗೋದು ಅಷ್ಟು ಸರಿಯಲ್ಲ ಅಂತ ಹೇಳಿ. ಆಗ ಸುಮಿತ್ ಅವರು ಅಂದರೆ ಈ ಅಪಘಾತ ಏನಾಯಿತು, ಏರ್ಕ್ರಾಫ್ಟ್ನ ಕ್ರ್ಯಾಶ್ ಏನಾಯಿತು, ಅದಕ್ಕೆ ಕೆಲವೇ ದಿನಗಳ ಹಿಂದೆ ನಡೆದಿರುವ ಸಂಭಾಷಣೆ ಇದು. ಸುಮಿತ್ ಅವರಿಗೆ ತಂದೆ ಒಬ್ಬರನ್ನೇ ಬಿಟ್ಟು ಹೋಗಬೇಡ ಅಂತ ಹೇಳಿ ನೆರೆಹೊರೆಯವರು ಸಲಹೆಯನ್ನು ನೀಡಿದಾಗ, ಇನ್ನೊಂದು 2 ಜರ್ನಿ ಅಷ್ಟೇ ನಂದು ಬಾಕಿ ಇರೋದು, ಅದಾದ ನಂತರದಲ್ಲಿ ನನ್ನ ತಂದೆ ಜೊತೆಯಲ್ಲಿ ನಾನು ಪರ್ಮನೆಂಟಾಗಿ ಇರುವ ನಿರ್ಧಾರಕ್ಕೆ ಬರ್ತಾ ಇದ್ದೇನೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ವೀಕ್ಷಕರೇ, ಇಲ್ಲಿ ಕನೆಕ್ಟಿಂಗ್ ದ ಡಾಟ್ಸ್ ಅಂದರೆ ನಿಜವಾಗ್ಲೂ ಸುಮಿತ್ ಅವರಿಗೆ ಮಾನಸಿಕವಾಗಿ ಅವ್ರು ನೊಂದಿದ್ರಾ ಅಥವಾ ಏನಾದರೂ ಸಮಸ್ಯೆಗಳಿತ್ತಾ, ನಿಜವಾಗ್ಲೂ ತಮ್ಮ ಪ್ರಾಣವನ್ನು ತೆಗೆದುಕೊಳ್ಳೋ ರೀತಿಯಲ್ಲಿ ಚಿಂತನೆಯಲ್ಲಿದ್ರಾ, ಇದ್ರ ಬಗ್ಗೆ ಖಚಿತವಾದ ನಿಖರವಾದ ಮಾಹಿತಿ ಇನ್ನೂ ಕೂಡ ವ್ಯಕ್ತವಾಗಿಲ್ಲ. ಆದರೆ ಈ ಎಲ್ಲ ಹೇಳಿಕೆಗಳನ್ನು, ಆದ ಘಟನೆಯನ್ನು ಕನೆಕ್ಟಿಂಗ್ ದ ಡಾಟ್ಸ್ ಅನ್ನೋ ರೀತಿಯಲ್ಲಿ ಮಾಡಿದ್ರೆ ಒಂದಕ್ಕೊಂದು ತಾಳೆ ಹಾಕಿ ನೋಡಿದಾಗ ಈ ಅನುಮಾನ ಕಾಡ್ತಾ ಇದೆ. ಕ್ಯಾಪ್ಟನ್ ಸುಮಿತ್ ಅವರ ಮಾನಸಿಕ ಆರೋಗ್ಯ ಸರಿಯಾಗಿ ಇಲ್ಲದ ಕಾರಣ, ಅವರು ಡಿಪ್ರೆಷನ್ನಲ್ಲಿದ್ದ ಕಾರಣ ತಮ್ಮ ಪ್ರಾಣವನ್ನು ತೆಗೆದುಕೊಳ್ಳೋ ಪ್ರಯತ್ನ ಭಾಗವಾಗಿ ಫ್ಯೂಯಲ್ ಸ್ವಿಚಸ್ನೇನಾದರೂ ಆಫ್ ಮಾಡಿಬಿಟ್ರಾ, ಕಾಕ್ಪಿಟ್ನಲ್ಲಿ ಬಂದ ಸಂಭಾಷಣೆ ಸುಮಿತ್ ಅವರ ಜೊತೆಯಲ್ಲಿದ್ದ ಮತ್ತೊಬ್ಬ ಪೈಲಟ್ ಸುಮಿತ್ ಅವ್ರಿಗೆ ಕೇಳಿದ್ರ, ಯಾಕೆ ಕಟ್ ಆಫ್ ಮಾಡಿದೆ, ಫ್ಯೂಯಲ್ ಸ್ವಿಚಸ್ನ ಯಾಕೆ ಆಫ್ ಮಾಡಿದೆ ಅಂತ ಹೇಳಿ ಈ ಅನುಮಾನಕ್ಕೆ ತಂದು ನಿಲ್ಲಿಸಿದೆ. ಆದರೆ ವಿಮಾನ ಈ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ತನಿಖೆ ಈ ಅಂತೆ ಕಂತೆಗಳ ಮೇಲೆ ನಡೆಯೋದಿಲ್ಲ ಅಲ್ಲ, ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಇನ್ಫ್ಯಾಕ್ಟ್ ಈ ಪೈಲಟ್ಗಳ ಅಸೋಸಿಯೇಷನ್ನೇ ಇದೆ, ಅಲ್ಲಿನ ಬಹುತೇಕ ಪೈಲಟ್ಗಳು ಹೇಳ್ತಿರೋದಿದ್ದೇನೆ, ಫ್ಯಾಕ್ಟ್ನ ಆಧಾರದ ಮೇಲೆ ನೀವು ತನಿಖೆ ಮಾಡಬೇಕು, ಪೈಲಟ್ಗಳ ವಿಚಾರದಲ್ಲಿ ನೀವು ಬಯಾಸ್ಡ್ ಆಗಿರಬಾರ್ದು ಅಂತ ಹೇಳಿ. ಯಾಕಂದರೆ ಬೋಯಿಂಗ್ ಅನ್ನೋದು ಅತ್ಯಂತ ದೊಡ್ಡ ಸಂಸ್ಥೆ, ಸಾವಿರಾರು ಕೋಟಿಗಳ ವ್ಯವಹಾರವನ್ನು ನಡೆಸುವಂತಹ ಸಂಸ್ಥೆ. ಇಂಥದ್ದೊಂದು ಅಪಘಾತ ಆಗಿದೆ ಅಂದರೆ ಸಹಜವಾಗಿ ಆ ಸಂಸ್ಥೆಗೆ ಸಂಬಂಧಪಟ್ಟ ಏರ್ಕ್ರಾಫ್ಟ್ಗಳಿಗೆ ಕಪ್ಪು ಚುಕ್ಕೆ, ಕೆಟ್ಟ ಹೆಸರು. ಹೀಗಾಗಿ ಆ ವಿಮಾನದಲ್ಲಿರ್ತಕ್ಕಂಥ ತಾಂತ್ರಿಕ ದೋಷವನ್ನು ಮರೆಮಾಚುವ ಸಲುವಾಗಿ ಪೈಲಟ್ಗಳ ಮೇಲೆ ದೋಷವನ್ನು ಹೊರಿಸೋ ಪ್ರಯತ್ನ ಆಗಬಾರ್ದು ಅನ್ನೋದು ಪೈಲಟ್ ಫೆಡರೇಷನ್ನ, ಪೈಲಟ್ ಫೆಟರ್ನಿಟಿಯ ಒಂದು ಕಳಕಳಿಯಾಗಿದೆ. ಸುಮಿತ್ ಅವರ ಮಾನಸಿಕ ಆರೋಗ್ಯ ನಿಜವಾಗ್ಲೂ ಯಾವ ಸ್ಥಿತಿಯಲ್ಲಿತ್ತು ಅನ್ನೋದ್ರ ಬಗ್ಗೆ ನಿಖರ ಮಾಹಿತಿ ಇಲ್ಲ. ಇನ್ಫ್ಯಾಕ್ಟ್ ಒಬ್ಬ ಪೈಲಟ್ನ ಸಂಪೂರ್ಣವಾದ ಆರೋಗ್ಯ ತಪಾಸಣೆ ಆಗಿಂದಾಗೆ ಆಗ್ತಲೇ ಇರುತ್ತೆ. ಪೈಲಟ್ ಆರೋಗ್ಯ ತಪಾಸಣೆಯ ಸರ್ಟಿಫಿಕೇಟ್ ಇಲ್ಲದೆ ಅವರು ವಿಮಾನವನ್ನು ಟೇಕ್ ಆಫ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಿರುವಾಗ 2022ರಲ್ಲಿ ಅವ್ರ ತಾಯಿ ತೀರ್ಕೊಂಡಿದ್ದು, ಅಲ್ಲಿಂದ ಇಲ್ಲಿವರೆಗೆ ಸರಿಸುಮಾರು 2-3 ವರ್ಷಗಳ ಕಾಲ ಅಷ್ಟೊಂದು ಡಿಪ್ರೆಷನ್ನಲ್ಲಿ, ಅಂದರೆ ತನ್ನನ್ನು ತಾನು ಕೊಂದುಕೊಂಡು ಬೇರೆಯವ್ರನ್ನೂ ಕೊಲ್ಲುವ ಹಂತಕ್ಕೆ ಅವರು ಮಾನಸಿಕವಾಗಿ ಸಮಸ್ಯೆಯಿಂದ ಬಳಲ್ತಿದ್ರು ಅಂತಂದರೆ ಇದನ್ನು ಯಾರೂ ಗಮನಿಸಿರ್ಲಿಲ್ವಾ? ಗಮನಿಸಿದ್ರೂ ಕೂಡ ಅವರನ್ನು ಫ್ಲೈಟ್ ಕ್ಯಾಪ್ಟನ್ ಆಗ್ಲಿಕ್ಕೆ ಬಿಟ್ಟಿದ್ದು ಹೇಗೆ? ಇಂಥ ಪ್ರಶ್ನೆಗಳು ಬಂದ್ಬಿಡುತ್ತೆ. ಹಾಗಾಗಿ ಹೇಳಿದ್ದು, ಒಬ್ಬ ಪೈಲಟ್ನ ಆರೋಗ್ಯದ ಬಗ್ಗೆ ಸಂಪೂರ್ಣವಾದ ನಿಗಾ ಇದ್ದೇ ಇರುತ್ತೆ. ಇಂಥ ಸಮಸ್ಯೆ ಇದ್ದು ಸುಮಿತ್ ಅವರಿಗೆ ಅದು ಗೊತ್ತೇ ಆಗಿಲ್ಲ ಅಂತಂದ್ರೂ ಕೂಡ ನಂಬಲಿಕ್ಕೆ ಕಷ್ಟ ಸಾಧ್ಯವಾದ ಮಾಹಿತಿ. ಹೀಗಾಗೇನೆ ಇದೀಗ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಮೇಲೆ ಹಾಗೆ ಸಂಸ್ಥೆಗಳ ಮೇಲೆ ಪೈಲಟ್ ಫೆಡರೇಷನ್ ಹೇಳ್ತಿರೋದು, ನೀವು ಪೈಲಟ್ಗಳ ಕಡೆಗೆ ದೋಷವನ್ನು, ತಪ್ಪನ್ನು ಹೊರಿಸಿ, ಆರೋಪವನ್ನು ಹೊರಿಸಿ ಈ ಪ್ರಕರಣವನ್ನು ತಿರ್ಚೋ ಪ್ರಯತ್ನ ಮಾಡಬೇಡಿ. ಫ್ಯಾಕ್ಟ್ಗಳ ಆಧಾರದ ಮೇಲೆ, ಸಾಕ್ಷ್ಯಗಳ ಆಧಾರದ ಮೇಲೆ ತನಿಖೆಯನ್ನು ನಡೆಸಿ ಅಂತ ಹೇಳಿ ಕಾದು ನೋಡೋಣ. ಈ ತನಿಖೆ ಅತ್ಯಂತ ಮುಖ್ಯವಾದದ್ದು. ನೂರಾರು ಜನರ ಪ್ರಾಣ ಹೋಗಿದೆ ಈ ಘಟನೆಯಲ್ಲಿ. ಮತ್ತೊಂದು ಇಂಥ ದುರಂತ ಆಗಬಾರ್ದು ಅಂದರೆ ಏರ್ ಇಂಡಿಯಾ ವಿಮಾನವನ್ನು ಜನ ಭಯ ಇಲ್ಲದೆ ಹತ್ತಬೇಕು ಅಂದರೆ ಆಗಿದ್ದೇನು ಅನ್ನೋದರ ಸತ್ಯಾಂಶ ಆದಷ್ಟು ಬೇಗ ಹೊರಗೆ ಬರೋದು ಬಾಕಿ ಇದೆ. ಅದು ಬರಲಿ ಅಂತ ಆಶಿಸ್ತೀನಿ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್ನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.